ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರಿ ನಂದಲ್ಲ ನಮ್ಮ ಅಕ್ಕಂದು. ಅವಳೇನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ. ನಮ್ಮ ಅಕ್ಕ ನಿಮ್ಗಳ ಮುಂದೆ ಮಾತ್ರ ಡೌ ಮಾಡ್ತಾಳೆ. ನೋಡಿ ಇಲ್ಲಿ ಏನು ಮಾಡ್ತಿದ್ದಾಳೆ ಅಂತ. ಮೈ ಸಿಸ್ಟರ್, ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಮಟನ್ ಕೈಮಾ ಉಂಡೆ ಮಾಡ್ತಿದ್ದಾಳೆ. ನೋಡಿ, ಫಸ್ಟಿಗೆ ನೋಡಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಇದನ್ನ ಏನು ಉರ್ಗಡ್ಲೆನ ಕ್ಲೀನ್ ಆಗಿ ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಆಮೇಲೆ ಇದು ಕೈಮಾನ ಕ್ಲೀನ್ ಆಗಿ ಚಾಪ್ ಮಾಡಿಸ್ಕೊಂಡು ವಾಶ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಇದನ್ನ ಬರೀ ಕೈಮಾ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅದ್ರ ಜೊತೆ ಮಟನ್ ಹಾಕ್ಬೇಕು. ಸೊ ಅದಕ್ಕೆ ಮಟನ್ ಕಟ್ ಮಾಡಿಸ್ಕೊಂಡ್ ಬಂದು ಇಟ್ಟಿದೀವಿ. ಈಗ ನಾನು ಕೈಮಾನ ರುಬ್ಕೋತಿದ್ದೀನಿ. ಫಸ್ಟ್ ಜಾರಿಗೆ ಹಾಕೋತೀನಿ. ಇದನ್ನ ತಿಂದು ನಾವು ಉಳಿತೀವ ಅನ್ನೋ ಡೌಟ್ ಆಗ್ತಿದೆ ಫ್ರೆಂಡ್ಸ್. ಇವ್ರ ಕೈಲಲ್ಲಿ ಬಿಡಿಸ್ಕೊಡ್ತೀನಿ. ನೋಡಿ ಹೆಂಗಿದೆ ಅಂತ ಅವರೇ ಹೇಳ್ಬೇಕು, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ. ನೋಡ್ತೀರಿ ಗೈಸ್ ನೀವೇ. ನಾನು ಅಷ್ಟೊಂದೇನು ಕೆಟ್ಟದಾಗ ಅಡಿಗೆ ಮಾಡಲ್ಲ. ಬರೀ ಫುಲ್ ಇದು ತುಂಬಾ ಸಣ್ಣಗ್ ಬೇಡ, ಒಂದ್ ಸ್ವಲ್ಪ ತರಕಾರಿ ಇರ್ಬೇಕು. ಅದು ಸ್ವಲ್ಪ ಮಾತ್ರ ಇಷ್ಟ ಆದ್ರೆ ಸಾಕು ಅಂದ್ಕೊಂತೀನಿ. ಇಷ್ಟ ಆದ್ರೆ ಸಾಕು. ನೋಡೋಣ, ಇನ್ನೂ ಸ್ವಲ್ಪ ಮಾಡ್ಕೊಂಡ್ಬಿಡೋಣ. ಯಾಕೆ ಬೇಕು? ನಾನು ಚಿಕನ್ದು ಒಂದ್ಸತಿ ಮಾಡಿದ್ದೀನಿ, ಮಟನ್ ಇವತ್ತೇ ಟ್ರೈ ಮಾಡ್ತಿರೋದು. ಸಾಕು ಅಂದ್ಕೋತೀನಿ. ಇಷ್ಟು ತುಂಬಾ ಸಣ್ಣದಾಗಿ ಇದು ಮಾಡ್ಬಿಟ್ರೆ ಚೆನ್ನಾಗಿರಲ್ಲ. ಇಷ್ಟಿದ್ರೆ ಸಾಕು. ಅಂದ್ರೆ ನಾವು ನೀರಿರೋ ಜಾರಿಗೆ ಹಾಕ್ಬಾರ್ದು. ನೋಡಿ, ನಾನೀಗ ಇಷ್ಟು ರುಬ್ಕೊಂಡಿದ್ದೀನಿ. ಇದು ಅರ್ಧ kg ಇದೆ. ಸಾಕು, ಅರ್ಧ kg ಇದ್ರೆ ತುಂಬ ಜಾಸ್ತಿ ಆಗುತ್ತೆ. ಇದಕ್ಕೆ ನಾನೀಗ ಆನಿಯನ್ ಹಾಕೋತೀನಿ, ಈರುಳ್ಳಿ ಹಾಕೋತೀನಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇದಕ್ಕೆ ಮೊಟ್ಟೆ ಕೂಡ ಆ್ಯಡ್ ಮಾಡ್ಕೋಬೋದು. ಆದರೆ ಮೊಟ್ಟೆ ಹಾಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಸೊ ಅದಕ್ಕೇನೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಆಮೇಲೆ ಕತ್ರಿ ಎಲ್ಲಿಟ್ಟಿರ್ತಾರೆ ಅಂತ ಗೊತ್ತಿಲ್ಲ ನೋಡಿ, ಹುಡುಕ್ಬೇಕು ಕತ್ರಿ ಎಲ್ಲಿದೆ ಅಂತ ಗೊತ್ತಿಲ್ಲ. ನಾನಿವತ್ತು ನಮ್ಮ ಮನೇಲಿಲ್ಲ, ನಮ್ಮ ಅಮ್ಮನ ಮನೇಲಿದ್ದೀನಿ. ಇದು ನಮ್ಮನೆ ಕಿಚನ್ ಅಲ್ಲ, ದಿಸ್ ಇಸ್ ಮೈ ಮದರ್ಸ್. ಒಂದು ಸ್ಪೂನ್ ಒಂದೊಂದೂವರೆ ಸ್ಪೂನ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಗೂ ಅರಿಶಿನ, ಆಮೇಲೆ ಖಾರದ ಪುಡಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ. ನಾನು ಸ್ವಲ್ಪನೇ ಹಾಕೋತಿದ್ದೀನಿ. ಆಮೇಲೆ ಮಟನ್ ಮಸಾಲ ಹಾಕೊತಾ ಇದ್ದೀನಿ. ಅದೊಂದು ಸ್ವಲ್ಪ ಮಟನ್ ಮಸಾಲ ಸ್ವಲ್ಪ ಹಾಕೊಳ್ಳಿ. ಒಂದು 1/2 ಟೀ ಸ್ಪೂನ್ ಅಷ್ಟೇ ಸಾಕು. ಒಂದು ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಗರಂ ಮಸಾಲ. ನಮ್ಮ ಬಾಕ್ಸಿಗೆ ಹಾಕಿಕ್ಕಿಲ್ಲ ನಮ್ಮಮ್ಮ, ಹಂಗಾಗಿ ಇಟ್ಟಿದ್ದಾರೆ ಕವರ್ಗಳಲ್ಲಿ. ಅದು ಹೆಸರುಗಳು ಮಿಸ್ ಆದರೆ ಗೊತ್ತಾಗಲ್ಲ ಅಂತ. ಗರಂ ಮಸಾಲ ಸ್ವಲ್ಪ ಹಾಕೋತಾ ಇದ್ದೀನಿ, ಸಾಕಿಷ್ಟೇ. ಅಂದರೆ ಸ್ವಲ್ಪ ಉಪ್ಪಿಡಿಲಿ ಅಂತ ಅಷ್ಟೇ. ಆಮೇಲೆ ಇದನ್ನ ಯಾವಾಗ ಹಾಕೋಬೇಕು ಅಂದರೆ ಇದನ್ನೆಲ್ಲ ಕಲಿಸ್ಕೊಂಡು ನಮಗೇನಾದ್ರು ಅಂದರೆ ಉಂಡೆ ಕಟ್ಟಕ್ಕೆ ನಮ್ಗೆ ಅದು ಬರ್ತಿಲ್ಲ ಅಂದಾಗ ಮಾತ್ರ ಈ ಪೌಡರ್ ಹಾಕೊಳ್ಳೋಣ. ಆದರೆ ಇದಕ್ಕೆ ಮುಂಚೆ ಇದಕ್ಕೆ ಇನ್ನೂ ಒಂದು ಮಸಾಲೆ ಹಾಕೋಬೇಕು. ಏನು ಮಸಾಲೆ ಅಂದರೆ, ಇವಾಗ ಮಟನ್ ಸರಿ ನಾವು ಖಾರ ರುಬ್ಕೋತೀವಲ್ವಾ, ಆ ಖಾರ ರುಬ್ಬಿದ್ರೆ ಒಂದು 3 ಸ್ಪೂನ್ ಮಸಾಲೆನ ನಾವು ಇದಕ್ಕೆ ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡ್ಕೊಂಡು ಬರೋಣ. ಇವಾಗ ಖಾರ ರುಬ್ಕೊಳ್ಳೋಣ. ಖಾರ ರುಬ್ಬಕ್ಕೆ ಏನೇನು ಬೇಕು ಅಂತ ನಮ್ಮ ಅಮ್ಮನ ಕೈಯಲ್ಲಿ ಹೇಳ್ತೀನಿ. ಯಾಕಂದರೆ ಸಾಂಬಾರು ನಾನು ಮಾಡ್ತೀನಿ, ನಂಗೆ ಬರುತ್ತೆ. ಬಟ್ ನಮ್ಮ ಅಮ್ಮ ಮಾಡೋದು ಇನ್ನೂ ಚೆನ್ನಾಗಿರೋ ಟೇಸ್ಟು. ಸೊ ಅದಕ್ಕೆ ನಮ್ಮ ಅಮ್ಮ ಮಾಡೋ ಸಾಂಬಾರನ್ನ ನಿಮಗೆ ತೋರಿಸ್ತೀನಿ. ನಾವು ಸಾಂಬಾರಿಗೆ ಇವಾಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಇದನ್ನು ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ ಆಯಿಲ್ ಹಾಕಿ. ಅದಾದಮೇಲೆ ಇಲ್ಲಿ ಕಾಯಿನ ಗೆಜ್ಜಿಟ್ಕೊಂಡಿದ್ದೀನಿ, ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನೋಡಿ. ನಾವೀಗ ರುಬ್ಕೊಳ್ಳೋಕ್ಕೆ ಸ್ಪೈಸಸ್ ಹಾಕ್ಕೊಳ್ಳೋಣ. ಫಸ್ಟ್ ನಾವು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀವಿ. ರೆಡ್ ಚಿಲ್ಲಿ ಪೌಡರ್ ಬಂದುಬಿಟ್ಟು ಕಲರಿಗಷ್ಟೇ, ಖಾರ ಏನಾಗಲ್ಲ. ಅದಾದಮೇಲೆ ನಾವು ಮಿಕ್ಸ್ ಪೌಡರ್ ಹಾಕ್ಕೊಂಡಿದ್ದೀವಿ. ಮಿಕ್ಸ್ ಪೌಡರ್ ಏನಂದರೆ ಎಲ್ಲ ಥರದ್ದು ಕಾಳು ಮತ್ತು ಒಣಗಿದ ಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜ ಅದೆಲ್ಲ ಇರುತ್ತೆ. ಸೊ ಅದಕ್ಕೇ ಮಿಕ್ಸ್ ಪೌಡರ್ ಹಾಕ್ಕೊತೀವಿ. ಅದಾದಮೇಲೆ ಧನಿಯಾ ಪುಡಿ, ಆಮೇಲೆ ಖಾರದ ಪುಡಿ ಹಾಕ್ಕೊಂಡು, ಚಕ್ಕೆ ಲವಂಗದ ಪುಡಿ ಹಾಕ್ಕೊಂಡು ನಾವು ಕ್ಲೀನಾಗಿ ನುಣ್ಣಗೆ ಹಾಕೋಂಗೆ ನಾವು ಅದನ್ನು ರುಬ್ಕೊಬೇಕು.
ರುಬ್ಕೊಂಬರೋ ಅಷ್ಟರಲ್ಲಿ ಪಕ್ಕದಲ್ಲಿ ಒಂದು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಮಟನ್ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡೋಣ. ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನದ ಪುಡಿ ಹಾಗೂ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಬೇಕು, ಯಾಕಂದರೆ ಅದು ಹಸಿ ಸ್ಮೆಲ್ ಹೋಗಬೇಕು. ಸೊ ಹಸಿ ಸ್ಮೆಲ್ ಹೋಗೋಕ್ಕೋಸ್ಕರ ನಾವು ಸ್ಮೆಲ್ ಹೋಗೋವರೆಗೂ ನಾವು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಅದಕ್ಕೆ ಕಸ್ತೂರಿ ಮೆಂತ್ಯ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಬಿದ ಮಿಶ್ರಣ ಹಾಕೋಣ. ಇವಾಗ ರುಬ್ಬಕ್ಕೆ ಹಾಕಿದ್ವಲ್ಲ ಆ ಮಸಾಲಾನ 3 ಸ್ಪೂನ್ನ ನಾನು ತೊಗೊಂಡಿದ್ದೀನಿ ರುಬ್ಬಿಟ್ಟು. ಈಗ ನಾವು ಕಡಲೆ ಪುಡಿ ಹಾಕ್ಕೊಂಡಿದ್ದೀವಿ, ಒಂದು 2 ಸ್ಪೂನ್ ಅಷ್ಟು ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಇಟ್ಟಿದ್ದಾರೆ. ಇವಾಗ ಇದು ಒಂದು 3 ವಿಜಲ್ ಆದಮೇಲೆ ಆಮೇಲೆ ಇದನ್ನ ಹಾಕೋದು, ಇಲ್ಲಾಂದರೆ ಒಟ್ಟಿಗೆ ಹಾಕಿದ್ರೆ ಜಾಸ್ತಿ ಬೆಂದ್ಬಿಟ್ರೆ ತಿನ್ನೋಕ್ಕಾಗಲ್ಲ. ತೀರ್ಮಾನ ಮಾಡಬೇಕು, ಬರಲೇಬೇಕು ಅಂತ ಹೇಳಿದ್ರು. ಏನು ತೀರ್ಮಾನ? ನನ್ನ ತಂಗಿಗೆ ನನ್ನ ಹಸ್ಬೆಂಡ್ ಕಚ್ಚಿದಾರಂತೆ, ಇದಕ್ಕೆ ಏನಂತ ನ್ಯಾಯ ಕೊಡ್ಸೋಣ? ಇವರಿಬ್ರದ್ದು ಯಾವಾಗಲೂ ಟಾಮ್ ಆ್ಯಂಡ್ ಜೆರಿ ಜಗಳ ಇವ್ರದ್ದು, ಅದರಲ್ಲಿ ಇವಳೊಬ್ಳು ಮಧ್ಯದಲ್ಲಿ. ಈಗ ಎಲ್ಲಿಗೆ ಹೋಗ್ತಿದ್ಯಾ ನೋಡಿ, ಇವ್ರೇನ ಏನೋ ನಾದ್ನಿ ಭಾವನಾ ಇವರು. ಹೋಗ್ಲಿಲ್ವಾ ಅಮ್ಮನ ಆಸ್ಪತ್ರೆ ಕರ್ಕೊಬರ್ಕೊ? ಗಾಡೀಲಿ ಹೋಗ್ತೀರಾ? ಇವಾಗ ನಾವು 3 ವಿಷಲ್ ಹೊಡೆಸ್ಕೊಂಡು ಓಪನ್ ಮಾಡಿದ್ದೀವಿ. ಅದಾದಮೇಲೆ ನಾವು ಮಾಡ್ಕೊಂಡಿದ್ವಲ್ಲ ಉಂಡೆಗಳು, ಅದನ್ನೆಲ್ಲ ಒಂದಾದ್ಮೇಲೆ ಒಂದನ್ನು ಕ್ಲೀನಾಗಿ ನಿಧಾನಕ್ಕೆ ಬಿಡಬೇಕು, ಇಲ್ಲಾಂದರೆ ಉಂಡೆ ಹೊಡ್ಕೊಂಡ್ಬಿಡುತ್ತೆ. ಕ್ಲೀನಾಗಿ ಬಿಟ್ಟಾದಮೇಲೆ ಮತ್ತೆ 2 ವಿಷಲ್ ಹೊಡೆಸ್ಕೊಬೇಕು, ಯಾಕಂದರೆ ಅದು ಸ್ವಲ್ಪನಾದ್ರು ಬೇಯಬೇಕಿಲ್ಲ ಅಂದರೆ ಹಸಿ ಸ್ಮೆಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಊಟ ಮಾಡೋದನ್ನ ನಾನು ಬ್ಲಾಗ್ ಮಾಡ್ಕೊಳ್ಳಿಲ್ಲ, ಮರ್ತೋಗ್ಬಿಟ್ಟೆ. ಅದಾದಮೇಲೆ ಊಟ ಎಲ್ಲ ಮಾಡ್ಕೊಂಡು ನಾವೀಗ ಮನೆಗೆ ಹೋಗ್ತಿದ್ದೀನಿ. ನಮ್ಮ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಜಸ್ಟ್ ಒಂದು 6 ಕಿಲೋಮೀಟರ್ಸ್. ಹಾಯ್, ನಾನು ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಮಧ್ಯಾಹ್ನದ ಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಒಂದು ಫಂಕ್ಷನ್ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಆದರೆ ನಮ್ಮೂರಲ್ಲಿ ಯಾವಾಗಲೂ ಲೇಟೆ. ಇವಾಗ ಬಂದು ರೆಡಿ ಆಗ್ತಾ ಇದ್ದಾರೆ. ಯಾವಾಗಲೂ ಯಾಕೆ ಲೇಟು ನೀನು? ನಾವಿಬ್ರು ಟ್ವಿನ್ನಿಂಗ್ ಹಾಕಿದ್ದೀವಿ ಇವತ್ತು. ತಗೋಕ್ಕಿ ಗಾಡಿಗೆ ಹಾಯ್ ಮಾಡಿ ಚಾನಲ್ಗೆ. ನಮ್ಮ ಮನೆಯವ್ರ ಮುಖನಾದೆ ನಾನು ಈಗ. ನೋಡಿ, ಇವರು ಮನೆ ನೋಡ್ಕೊಬೇಕಂತೆ, ಇವರು ನಿಂಬೆಹಣ್ಣು ತತ್ತಾರಂತೆ. ಹುಡುಕ್ತವ್ರು ನೋಡಿ ನೋಡಿ ನೋಡಿ. ಹೊಡ್ತಾ ಇದ್ದೀವಿ. ಲೇಟಾಗಿ ಬರೋದು ಇವರು, ಆಮೇಲೆ ಬೇಗ ಬಾ ಅಂತ ಅನ್ನೋದು ಇವರು. ಎಲ್ಲ ಏನು ಮಾಡ್ಬೇಕಿಂತವ್ರಿಗೆ? ನಾವು ಫಂಕ್ಷನ್ಗೆ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಪಕ್ಕದಲ್ಲಿ ದೇವಸ್ಥಾನ ಇತ್ತು, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ನಮ್ಮ ಅಣ್ಣ ಇವಾಗ ಜಾಯಿನ್ ಆಗಿದ್ದಾರೆ. ಇವಾಗ ಬೀಗ್ರೂಟ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇ ಪಕ್ಕದಲ್ಲಿ ರಾಮದೇವ್ರ ಕಟ್ಟೆ ಅಂತ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಅಲ್ಲೇ ಪಕ್ಕದಲ್ಲಿ ರಾಮದೇವ್ರ ಕಟ್ಟೆಗೆ ಹೋದ್ವಿ, ಆದರೆ ಅದು 10 to 5 ಅಷ್ಟೇ ಅಂತೆ, ಕ್ಲೋಸ್ ಆಗಿತ್ತು. ನಾವು 5 ಕಾಲಿಗೆ ಹೋದ್ವಿ. ಅದು ತುಂಬ ಚೆನ್ನಾಗಿತ್ತು ಪ್ಲೇಸ್. ಇವಾಗೆಲ್ಲ ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದು ಎಲ್ಲ ಹೊಡೆದ್ಬಿಟ್ಟು. ಇನ್ನೇನಲ್ಲಿ ಒಳಗಡೆಗೆ ಅಲೋ ಇಲ್ಲ, ಟೈಮ್ ಆಗೋಯ್ತು ಅಂದರು. ಸರಿ ಆಯಿತು, ಇನ್ನೇನು ಹೊರಡೋಣ ಅಂದ್ಬಿಟ್ಟು ಬರ್ಬೇಕಾದ್ರೆ ತುಂಬ ಬಿಸಿಲಿತ್ತಲ್ಲ, ಅದಕ್ಕೆ ಪೆಪ್ಸಿ ಕುಡಿಯೋಣ ಅಂತ ಅಂದರು. ಅಣ್ಣ ಇದ್ದವರು ಪಲ್ಪಿ ಆರೆಂಜ್ ತೊಗೊಂಡ್ರು, ನಾವಿಬ್ಬರು ಪೆಪ್ಸಿ ತೊಗೊಂಡ್ವಿ. ಅದಾದಮೇಲೆ ಇನ್ನೇನು ಮನೆಗೆ ಹೋಗೋಣ, ಇನ್ನೇನು ಮಾಡೋದಂದ್ಬಿಟ್ಟು ಹೊರಟ್ವಿ ನಾವೆಲ್ಲ. ಈಗ ಮನೆ ಹತ್ರ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಮ್ಮ ಅತ್ತೆ ಮನೆ ಹತ್ರ ಹೋಗ್ತಾ ಇದ್ದೀವಿ.
ಮನೆ ಹತ್ರ ಹೋದ್ವಿ, ಯಾರೂ ಇರಲಿಲ್ಲ. ನಮ್ಮ ಅತ್ತೆ ಎಲ್ಲ ಅಂಗಡಿ ಹತ್ರ ಹೋಗಿದ್ರಂತೆ, ಸೊ ಅದಕ್ಕೆ ಯಾರೂ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿ ಮುಂದೆ ಓನರ್ ಇದ್ದವರು ಸಣ್ಣದಾಗಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ, ಗಾರ್ಡನಿಂಗ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಳಗಡೆ ಹೋದ್ವಿ, ನೋಡೋಣ ಏನೇನಾಗಿದೆ ಅಂತ. ಅಲ್ಲಿಂದ ಹೊರಗಡೆ ಬಂದುಬಿಟ್ಟು ನಮ್ಮ ಮುರಳಿ ನೋಡಿ ಹೆಂಗೆ ಆಡ್ತಿದ್ದಾರೆ. ಸುಮ್ಮನೆ ಹೊಡಿತೀನಿ ಅಂದ್ಬಿಟ್ಟು ಅಲ್ಲಿ ಪೈಪ್ ಇತ್ತು, ಅದನ್ನು ತೊಗೊಬಿಟ್ಟು ಆಟ ಆಡ್ತಿದ್ದಾರೆ. ನಾನು ಹೇಳ್ತಿದ್ದೀನಿ ಇದನ್ನೆಲ್ಲ ನಿಜವಾಗ್ಲೂ ಯೂಟ್ಯೂಬಿಗೆ ಬಿಡ್ತೀನಿ ಅಂತ. ಬಿಟ್ಕೊ ಅಂತ ತಮಾಷೆ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಅವ್ರು ಯಾವಾಗಲೂ ಇದೇ ಥರ ಕಿಟ್ಲೆ ಮಾಡ್ತಾರೆ. ಯಾವಾಗಲೂ ಅಷ್ಟೇ ನನ್ನ ಜೊತೆ ಯಾವಾಗಲೂ ಹಿಂಗೆ ಕಿಟ್ಲೆ ಮಾಡ್ತಿರ್ತಾರೆ. ಅವ್ರಿಗೆ ತಮಾಷೆ ಮಾಡಿಕೊಂಡು ಆಟ ಆಡೋದು ಇಷ್ಟ. ಅದಾದಮೇಲೆ ನಮಗೆ ಒಂದು ಅಳಿಲು ಸಿಕ್ಕಿತ್ತು ಮೇಲ್ಗಡೆ ಟೆರೆಸ್ ಮೇಲೆ, ಏನೋ ಏಟಾಗಿ ಸುಸ್ತಾಗಿ ಬಿದ್ದುಬಿಟ್ಟಿತ್ತು. ಅದನ್ನು ತೊಗೊಂಡು ಬಂದುಬಿಟ್ಟು ನಾವು ಅದಕ್ಕೆ ಹಾಲು ಮತ್ತು ಹಣ್ಣುಗಳೆಲ್ಲ ಕೊಟ್ಟು ಇವಾಗ ಸ್ವಲ್ಪ ಚೇತರಿಸ್ಕೊಂಡಿದೆ. ಅದು ಬಿಟ್ಟರು ಹೋಗ್ತಿಲ್ಲ. ಅದಕ್ಕೆ ಸ್ವಲ್ಪ ದೊಡ್ಡದಾದ್ಮೇಲೆ ಹೊರಗಡೆ ಬಿಟ್ಬಿಡೋಣ, ಇವಾಗ ಬೇಡ ಮರಿ ಅಲ್ವಾ ಅಂದ್ಬಿಟ್ಟು ನಾವು ಮನೇಲೇ ಇಟ್ಕೊಂಡಿದ್ದೀವಿ. ಎಷ್ಟು ಇಟ್ಲೆ ಮಾಡುತ್ತೆ ಅಂದರೆ ಅದು ಮೈ ಮೇಲೆಲ್ಲ ಹತ್ಕೊಂಡು ಓಡಾಡುತ್ತೆ. ಅದಂತೂ ಅದು ನಮ್ಮನ್ನು ಮರ ಅಂದ್ಕೊಬಿಟ್ಟಿದೆ. ಫುಲ್ಲು ಮೈ ಮೇಲೆಲ್ಲ ಓಡಾಡುತ್ತೆ. ಕೆಳಗಡೆ ಬಿಟ್ಟರೆ ಮತ್ತೆ ಹತ್ತುತ್ತೆ ಮೈ ಮೇಲೆ, ನಮ್ಮ ಮೈ ಮೇಲೇನೆ. ಅದಾದಮೇಲೆ ನಮ್ಮ ಮನೆ ಹತ್ರ ಅಂತೂ ಫುಲ್ ವೆದರ್ ಚೆನ್ನಾಗಿದೆ. ನಮ್ಮ ಅತ್ತೆ ಮನೆ ಹತ್ರ ಅಲ್ಲಿ ಮರ ಇದೆಯಲ್ಲ, ಆ ಮರ ತುಂಬ ಗಿಳಿಗಳು ಕೂತಿರುತ್ತೆ. ಎಷ್ಟು ಅಂದರೆ ಕಡಿಮೆ ಅಂದರೆ ತುಂಬ ಗಿಳಿಗಳು, ಫುಲ್ ಮರದ ತುಂಬ ಕೂತಿರುತ್ತೆ. ಈ ಮರದ ಮೇಲೆ ಆ ಮರದ ಮೇಲೆ 2 ಮರದ ಮೇಲೂ ಗಿಳಿಗಳು ಕೂತ್ಕೊಳುತ್ತೆ. ಹಂಗೆ ರೌಂಡ್ ಹಾಕ್ಕೊಂಡು ಹಂಗೆ ಬರುತ್ತೆ ನೋಡಿ. ಅಲ್ಲಿ ಎಷ್ಟೊಂದು ಗಿಳಿ ಹೋಗ್ತಿದೆ ಅಂದರೆ ಅಷ್ಟೊಂದು ಹೋಗುತ್ತೆ. ಸಂಜೆ ಒಂದು 5 ಗಂಟೆ 5:15 ಟೈಮಲ್ಲಂತೂ ಫುಲ್ ಗಿಳಿಗಳು ಹೋಗುತ್ತೆ ನೋಡಿ. ಎಷ್ಟೊಂದು ಗಿಳಿಗಳು ಹೋಗ್ತಿದ್ವಿ. ನಾವು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ನಿಂತಿದ್ವಿ. ಅದಾದ್ಮೇಲೆ ಕಾರ್ ಬಂತು, ಹೋಗಿದ್ರು ಎಲ್ಲೋ ಕಾರ್ ಬಂತು. ಆದ್ಮೇಲೆ ಕೆಲ್ಸಕ್ಕೆ ಜನ ಕರ್ಕೊಂಡು ಹೋಗಿದ್ರು. ಅದಾದ್ಮೇಲೆ ಆಟೋನೂ ಬಂತು. ಅದಾದ್ಮೇಲೆ ನಾವು ಹೊರಗಡೆ ನಾವೀಗ ಗೋಬಿ ಅಂಗಡಿಗೆ ಬಂದಿದ್ದೀವಿ. ಹಾಯ್ ಹಾಯ್ ಮಾಡಿ, ಹಾಯ್ ಹೋಗಣಿ, ಹಾಯ್. ನಾವು ಗೋಬಿ ತಗೊಂಡು ಇವಾಗ ಕಬಾಬ್ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹಾಸನಲ್ಲಿ ಫೇಮಸ್ ಇದು ಶೆಟ್ಟಿ ಕಬಾಬ್ ಅಂತ. ಹಾಸನಲ್ಲಿ ಯಾರು ಇದ್ರೆ ಬಂದು ಟ್ರೈ ಮಾಡಿ. ಬಟ್ಟೆ ತಗೊಳ್ಳೋ ಅಂಗಡಿ ಹತ್ರ ದೇವ್ರ ಉತ್ಸವ ಹೋಗ್ತಾ ಇತ್ತು. ಆದರೆ ಯಾವ ದೇವರು ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು ಮಾತ್ರ ಉತ್ಸವ. ಏನಕ್ಕೆ ಮಾಡ್ತಿದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಸುಮ್ಮನೆ ತೊಗೊಂಡೆ, ಒಂದು ವೀಡಿಯೋ ಇರಲಿ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ತೊಗೊಂಡೆ ವೀಡಿಯೋನ. ನೋಡಿ ಗೈಸ್, ಇದು 4ನೇ ಅಂಗಡಿ. ಆದರೆ ಅಣ್ಣ ಇನ್ನೂ ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಬಟ್ಟೆ ಸೆಲೆಕ್ಷನ್ ಎಲ್ಲ ಆಯಿತು. ಅದಾದಮೇಲೆ ನಾವು ಅಲ್ಲೇ ಜ್ಯೂಸ್ ಕುಡಿಯೋಣ ಅಂದ್ಬಿಟ್ಟು ಜ್ಯೂಸ್ ಸೆಂಟರ್ಗೆ ಹೋದ್ವಿ. ನಾವು ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಡೆ. ಅದಕ್ಕೆ ಅಣ್ಣನೂ ನಾವು ಮುರಳಿನೂ ಕೂಡ ಅದೇ ತೊಗೊಂಡ್ರು. ನಾವು ಜ್ಯೂಸ್ ಎಲ್ಲ ಕುಟ್ಕೊಂಡು ಅಣ್ಣ ಮನೆಗೆ ಹೋದ್ರು, ನಾವು ನಮ್ಮ ಮನೆಗೆ ಬಂದ್ವಿ. ಜಸ್ಟ್ ಈಗ ಮನೆಗೆ ಬಂದ್ವಿ. ಈಗ ಟೈಮ್ ಒಂದು 10:30 ಆಗಿದೆ. ಮತ್ತು ಏನಂದರೆ ಇವತ್ತು ನಾವು ಫಂಕ್ಷನ್ಗೆ ಹೋಗ್ತಿದ್ವಲ್ಲ, ಆವಾಗ ಒಂದು ನಮಗೆ ಮೊಬೈಲ್ ಸಿಕ್ತು. ಯಾರ್ದು ಏನು ಅಂತ ಗೊತ್ತಿಲ್ಲ, ಫುಲ್ ಡಿಸ್ಪ್ಲೇ ಹೊಗೆ ಆಗಿಬಿಟ್ಟಿದೆ, ಏನೂ ಬರ್ತಾಯಿಲ್ಲ. ಆದರೆ ಆಮೇಲೆ ಲಾಸ್ಟಿಗೆ ಹಿಂಗೆ ಪ್ರೆಸ್ ಮಾಡಿ ಆಮೇಲೆ ನಂಬರ್ ಒಂದು ತೊಗೊಂಡ್ವಿ, ಇದರಲ್ಲಿ ಬರ್ತಿದ್ದು ಕಾಲಿಂದ. ಅದಕ್ಕೆ ಫೋನ್ ಮಾಡಿದ್ವಿ. ಅವರಿದ್ದವ್ರು ನಾಳೆ ಬಂದು ಕಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ ಮೊಬೈಲ್ನ. ಇದನ್ನು ನಾಳೆ ಕೊಡ್ತೀವಿ ಅವರಿಗೆ. ಅವ್ರು ಬಂದುಬಿಟ್ಟು ಇಲ್ಲೇ ಹಾಸನವರೇ, ನಮ್ಗೆ ಗೊತ್ತಿರೋರೆ ಅವರು ಅಂದರೆ ಅಣ್ಣ ಇದ್ರಲ್ಲ ಇನ್ನೊಬ್ಬರು, ಅವ್ರಿಗೆ ಗೊತ್ತಿರೋರೇನೆ. ಹಂಗಾಗಿ ಅವ್ರು ಬಂದು ಕಲೆಕ್ಟ್ ಮಾಡ್ಕೋತಾರೆ. ನಾಳೆ ಈ ಮೊಬೈಲ್ ಕೊಡ್ತೀವಿ, ಸಿಕ್ಕಿರೋ ಮೊಬೈಲು ಕೊಡ್ತಾಯಿದ್ದೀವಿ. ಮತ್ತು ಇವತ್ತಿನೇನು ನೀವೇ ನೋಡಿದ್ರೆ ಶಾಪಿಂಗ್ ಎಲ್ಲ ಹೋಗಿದ್ವಿ. ಎಲ್ಲ ಮುಗಿಸ್ಕೊಂಡು ಬಂದು ಇನ್ನೇನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಎಲ್ಲ ಫಸ್ಟ್ ವೀಡಿಯೋ ಮಾಡೋದು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.